ಒಂದು ಸಣ್ಣ ಸಂಖ್ಯೆ, ಕೇವಲ 105. ಈ ಒಂದು ಸಂಖ್ಯೆ ಇಡೀ ನಗರದ ಕಥೆಯನ್ನ ಹೇಗೆ ಹೇಳಬಲ್ಲದು? ನೋಡಿ, ಗಾಂಧಿನಗರದ ಈ ಚುನಾವಣಾ ಫಲಿತಾಂಶ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ. ಇದು ಜನರ ಧ್ವನಿ, ಅವರ ಕನಸುಗಳು ಮತ್ತು ಅವರ ನಿರಾಶೆಗಳ ಪ್ರತಿಬಿಂಬ. ಬನ್ನಿ, ಈ 105 ಮತಗಳ ಹಿಂದಿನ ಆಳವಾದ ಕಥೆಯನ್ನ ಒಟ್ಟಿಗೆ ಸೇರಿ ಬಿಡಿಸೋಣ. ರಾಜಕೀಯದಲ್ಲಿ ಕೆಲವು ಸಂಖ್ಯೆಗಳು ಕೇವಲ ಅಂಕಿಅಂಶಗಳಲ್ಲ, ಅವು ಇತಿಹಾಸವನ್ನೇ ಬರಿತವೆ. ಗಾಂಧಿನಗರದ ಕಥೆಯಲ್ಲಿ ಆ ಒಂದು ಸಂಖ್ಯೆ 105 ಇದು ಕೇವಲ ಒಂದು ಅಂತರವಾಗಿರಲಿಲ್ಲ, ಇದು ಬದಲಾವಣೆಗೆ ಒಂದು ಕರೆಯಾಗಿತ್ತು. ಹಾಗಾದ್ರೆ ನಿಜವಾದ ಜನಾಭಿಪ್ರಾಯದ ಶಬ್ದ ಅಂದ್ರೆ ಏನು? ಅದು ಕೇವಲ ವೋಟಿಂಗ್ ಮೆಷಿನ್ನ ಬೀಪ್ ಸೌಂಡಾ? ಖಂಡಿತ ಇಲ್ಲ. ಅದು ರಸ್ತೆಗಳಲ್ಲಿ, ಮನೆಗಳಲ್ಲಿ, ಜನರ ದೈನಂದಿನ ಹೋರಾಟಗಳಲ್ಲಿ ಪ್ರತಿಧ್ವನಿಸುತ್ತದೆ. ಬೆಂಗಳೂರಿನ ಹೃದಯ ಭಾಗ ಗಾಂಧಿನಗರ 2023ರ ಚುನಾವಣೆಯನ್ನು ನೆನಪಿಸಿಕೊಳ್ಳಿ. ಇಲ್ಲಿ ಗೆಲುವನ್ನು ನಿರ್ಧರಿಸಿದ್ದು ಕೇವಲ 105 ವೋಟುಗಳು. ಹೌದು, ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ಈ ಸಣ್ಣ ಅಂತರದ ಹಿಂದೆ ಒಂದು ದೊಡ್ಡ ಕಥೆಯೇ ಅಡಗಿದೆ. ಈ 105 ವೋಟುಗಳ ಅಂತರ ಯಾಕೆ ಬಂತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಮೊದಲು ಗಾಂಧಿನಗರದ ಜನರ ದೈನಂದಿನ ಬದುಕಿನೊಳಗೆ ಇಳಿಬೇಕು. ಅವರ ಸಮಸ್ಯೆಗಳೇನು, ಅವರ ನಿರೀಕ್ಷೆಗಳೇನು ನೋಡೋಣ ಬನ್ನಿ. ಗಾಂಧಿನಗರ ಇದೊಂದು ರೀತಿ ವಿಶಿಷ್ಟವಾದ ಮಿಶ್ರಣ. ಇದು ಸಂಪೂರ್ಣವಾಗಿ ನಗರ ಪ್ರದೇಶ. ಇಲ್ಲಿ ವಿದ್ಯಾವಂತ, ಮಧ್ಯಮ ವರ್ಗದ ಜನರಿದ್ದಾರೆ, ಜೊತೆಗೆ ಕಡಿಮೆ ಆದಾಯದ ವಾರ್ಡ್ಗಳೂ ಇವೆ. ಇಲ್ಲಿನ ಸಾಕ್ಷರತೆ ನೋಡಿ, ಸುಮಾರು 91%. ಜನರಿಗೆ ಅರಿವಿದೆ, ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಗೊತ್ತಿದೆ. ಆದರೆ ಸಮಸ್ಯೆ ಇರೋದು ಹಳೆಯದಾದ ಮೂಲಸೌಕರ್ಯದಲ್ಲಿ. ಯೋಚನೆ ಮಾಡಿ, ಬೆಂಗಳೂರಿನಂಥ ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಬಂತು ಅಂದ್ರೆ ಕುಡಿಯೋ ನೀರಿಗೆ ಪರದಾಟ. ಗಾಂಧಿನಗರದ ಜನರ ಮೊದಲ ಮತ್ತು ಮೂಲಭೂತ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ನೀರಿನ ಸಮಸ್ಯೆ ಒಂದೇ ಆಗಿದ್ರೆ ಹೇಗೋ ಸಹಿಸ್ಕೊಳ್ಬೋದಿತ್ತು, ಆದರೆ ರಸ್ತೆ ಗುಂಡಿಗಳು, ಎಲ್ಲೆಂದರಲ್ಲೇ ತುಂಬಿ ಹರಿಯೋ ಚರಂಡಿಗಳು ಇವೆಲ್ಲ ಜನರ ಸಹನೆಯನ್ನ ಪರೀಕ್ಷೆ ಮಾಡ್ತಿತ್ತು. ಇದು ಕೇವಲ ಒಂದು ಅನಾನುಕೂಲತೆ ಅಲ್ಲ, ಇದು ಪ್ರತಿದಿನದ ಹತಾಶೆಯಾಗಿ ಬದಲಾಗಿತ್ತು. ಈ ಮೂಲ ಸೌಕರ್ಯದ ಸಮಸ್ಯೆಗಳಿಗಿಂತಲೂ ಗಂಭೀರವಾದದ್ದು ಯುವಕರ ಭವಿಷ್ಯದ ಪ್ರಶ್ನೆ. ಓದಿ ಪದವಿ ಪಡೆದ ಯುವಕರಿಗೆ ತಮ್ಮ ಏರಿಯಾದಲ್ಲೇ ಸರಿಯಾದ ಉದ್ಯೋಗ ಸಿಗದೇ ಇದ್ದಾಗ ಅವರಲ್ಲಿ ಹತಾಶೆ ಮೂಡೋದು ತುಂಬಾನೇ ಸಹಜ. ಸರಿ, ಈ ಎಲ್ಲಾ ಹತಾಶೆ, ಅಸಮಾಧಾನಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಪರಿವರ್ತನೆಗೊಂಡವು? ಬನ್ನಿ, ಈಗ ನಾವು ಅಂಕಿಅಂಶಗಳ ಮೂಲಕ ಜನರ ತೀರ್ಪನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಗ್ರಾಫ್ ನೋಡಿ, ಇದೇ ಕಥೆಯ ಅಸಲಿ ತಿರುವು. 2018ಕ್ಕೆ ಹೋಲಿಸಿದ್ರೆ ಜೆಡಿಎಸ್ ಮತಗಳು ಸಂಪೂರ್ಣವಾಗಿ ಕುಸಿದಿವೆ. ಆ ಮತಗಳು ಎಲ್ಲಿಗೆ ಹೋದವು? ಬಹುಪಾಲು ಬಿಜೆಪಿಗೆ. ಕಾಂಗ್ರೆಸ್ ಮತ ಶೇಕಡವಾರು ಸ್ವಲ್ಪ ಹೆಚ್ಚಾದರೂ ಬಿಜೆಪಿಯ ಜಿಗಿತ ನೋಡಿ, ಸುಮಾರು 11 ಪಾಯಿಂಟ್ಸ್. 10,000 ವೋಟಿನ ಸೋಲು ಕೇವಲ 105 ವೋಟುಗಳ ಹತ್ತಿರದ ಹೋರಾಟವಾಗಿ ಬದಲಾಗಿದ್ದರ ಹಿಂದಿನ ಗಣಿತ ಇದೇ. ನಾವು ಈ ಡೇಟಾವನ್ನ ವಿಶ್ಲೇಷಿಸುವಾಗ ಒಂದು ವಿಷಯವನ್ನ ನೆನಪಲ್ಲಿಟ್ಕೊಳ್ಬೇಕು. ಪ್ರತಿಯೊಬ್ಬ ಮತದಾರರಿಗೂ ಗೌರವಯುತವಾಗಿ ಬದುಕುವ ಹಕ್ಕಿದೆ ಮತ್ತು ಅವರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯನ್ನ ಕಾಪಾಡುವುದು ಬಹಳ ಮುಖ್ಯ. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಡೇಟಾಗೆ ಅವರ ಒಪ್ಪಿಗೆ ಅತ್ಯಗತ್ಯ. ಈ ನಿಕಟ ಸ್ಪರ್ಧೆಯ ಹಿಂದೆ ಅಭ್ಯರ್ಥಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡೂ ಕೆಲಸ ಮಾಡಿತು. ಯುವ ನಾಯಕತ್ವ ಒಂದು ಕಡೆ ಪ್ಲಸ್ ಪಾಯಿಂಟ್ ಆದ್ರೆ, ಸ್ಥಳೀಯ ಅಭಿವೃದ್ಧಿಯ ಬಗ್ಗೆ ಒಂದು ಸ್ಪಷ್ಟವಾದ ನಿರೂಪಣೆ ಇಲ್ಲದೇ ಇದ್ದಿದ್ದು ಮೈನಸ್ ಆಯ್ತು. ಹಾಗಾದ್ರೆ ಈ ರಾಜಕೀಯ ಬದಲಾವಣೆಯೇನೋ ಆಕಸ್ಮಿಕವಾಗಿ ಆಗಿದ್ದಲ್ಲ. ಇದರ ಹಿಂದೆ ಆಳವಾಗಿ ಬೇರೂರಿದ್ದ, ಕ್ಷೇತ್ರದ ಜನರು ಎದುರಿಸುತ್ತಿದ್ದ 3 ಪ್ರಮುಖ ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳೇ ಈ ಬದಲಾವಣೆಗೆ ಅಡಿಪಾಯ ಹಾಕಿದ್ವು. ಹಾಗಾದ್ರೆ ಯಾವುವು ಆ 3 ಮೂಲ ಕಾರಣಗಳು? ಮೊದಲನೇದು ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಅಂದ್ರೆ ಸರ್ಕಾರಿ ಯೋಜನೆಗಳು ನಮಗೆ ನೇರವಡಿ ತಲುಪುತ್ತಿಲ್ಲ ಅನ್ನೋ ಭಾವನೆ. ಎರಡನೇದು ಅಭಿವೃದ್ಧಿಯ ಅಂತರ. ಕಳಪೆ ರಸ್ತೆಗಳು, ಚರಂಡಿಗಳು, ಕಣ್ಣಿಗೆ ಕಾಣುವ ಯಾವ ಹೊಸ ಪ್ರಾಜೆಕ್ಟ್ಗಳು ಇಲ್ಲ ಅನ್ನೋ ಹತಾಶೆ. ಮತ್ತು ಮೂರನೆಯದು ಉದ್ಯೋಗ ಬಿಕ್ಕಟ್ಟು. ಅದರಲ್ಲೂ ನಗರದ ಯುವಕರನ್ನ ಕಾಡುತ್ತಿರುವ ಉದ್ಯೋಗದ ಅಭದ್ರತೆ. ಈ ಮೂರೂ ಸೇರಿ ಜನರ ಅಸಮಾಧಾನವನ್ನು ಹೆಚ್ಚಿಸಿದವು. ಸರಿ, ಸಮಸ್ಯೆಗಳನ್ನ ಗುರುತಿಸೋದು ಒಂದು ಭಾಗ, ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಇನ್ನೊಂದು ಅತೀ ಮುಖ್ಯವಾದ ಭಾಗ. ಈಗ ನಾವು ಗಾಂಧಿನಗರದ ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಬೇಕಾದ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ನೀಲನಕ್ಷೆಯ ಕಡೆಗೆ ಗಮನ ಹರಿಸೋಣ. ಇಲ್ಲಿ ನೋಡಿ, ಇದೇ ಆ ಅಭಿವೃದ್ಧಿಯ 3 ಆಧಾರ ಸ್ತಂಭಗಳು. ಮೊದಲನೆಯದು ಯುವಕರಿಗಾಗಿ ಒಂದು ಸ್ಮಾರ್ಟ್ ಸ್ಕಿಲ್ ಮತ್ತು ಎಂಟರ್ಪ್ರೈಸ್ ಸೆಂಟರ್. ಎರಡನೆಯದು ಇಡೀ ಕ್ಷೇತ್ರದ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯ ಸಂಪೂರ್ಣ ನವೀಕರಣ. ಮೂರನೆಯದು ಜಲಜೀವನ್ ಮಿಷನ್ನ ನಗರ ಆವೃತ್ತಿ, ಅಂದ್ರೆ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು. ಈ 3 ಯೋಜನೆಗಳು ಜನರ 3 ಪ್ರಮುಖ ಸಮಸ್ಯೆಗಳಿಗೆ ನೇರವಾದ ಉತ್ತರ.
ಯುವಕರ ಆಕ್ರೋಶವನ್ನ ಒಂದು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸಬೇಕು. ಅದಕ್ಕೆ ಟೆಕ್ ಮತ್ತು ಕೋಡಿಂಗ್ ಬೂಟ್ ಕ್ಯಾಂಪ್ಗಳನ್ನು ಆಯೋಜಿಸೋದು, ಕೌಶಲ್ಯ ವಿದ್ಯಾರ್ಥಿ ವೇತನ ನೀಡಿ ಉದ್ಯೋಗಕ್ಕೆ ದಾರಿ ಮಾಡಿಕೊಡೋದು ಇವೆಲ್ಲವೂ ಅವರ ಭವಿಷ್ಯಕ್ಕೆ ಹಾಕುವ ಬುನಾದಿ. ಅದೇ ರೀತಿ ಮಹಿಳೆಯರ ಆದ್ಯತೆಗಳು ಬೇರೆ ಇರ್ತವೆ. ಅವರಿಗೆ ಮುಖ್ಯವಾಗಿ ಬೇಕಿರೋದು ಸುರಕ್ಷತೆ. ಅದಕ್ಕಾಗಿ ಉತ್ತಮ ಬೀದಿದೀಪಗಳು, ನಿರ್ಭಯ ಫೋನ್ ಬೂತ್ಗಳು, ಜೊತೆಗೆ ಮಹಿಳಾ ಕೇಂದ್ರಿತ ಆರೋಗ್ಯ ಮತ್ತು ನೈರ್ಮಲ್ಯ, ಮತ್ತೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸ್ವಸಹಾಯ ಗುಂಪುಗಳ ಮೂಲಕ ನೆರವು. ಇವು ಅವರ ಸಬಲೀಕರಣಕ್ಕೆ ದಾರಿ. ಕೇವಲ ಯೋಜನೆಗಳನ್ನ ಘೋಷಿಸಿದ್ರೆ ಸಾಕಾಗಲ್ಲ, ಅವುಗಳನ್ನ ಜನರ ಬಳಿಗೆ ತಲುಪಿಸಬೇಕು, ಅವರ ಮನಸ್ಸನ್ನ ಗೆಲ್ಬೇಕು. ಅದಕ್ಕೆ ಬೇಕು ಒಂದು ಸಮಗ್ರವಾದ ಕಾರ್ಯತಂತ್ರ. ಈಗ ನಾವು ಆಡಳಿತದ ಆಳವಾದ ಚಿಂತನೆಯ ಬಗ್ಗೆ ನೋಡೋಣ. ಇದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರಿಬೋದು. ಅಂದ್ರೆ ಆಡಳಿತದ 4 ಮುಖಗಳು. ಕಾನೂನು ಮತ್ತು ಸುವ್ಯವಸ್ಥೆ ವಿಷಯದಲ್ಲಿ ಶಿವನಂತೆ ಕಠಿಣ ನಿಲುವು, ಅಭಿವೃದ್ಧಿಯ ವಿಷಯದಲ್ಲಿ ವಿಷ್ಣುವಿನಂತೆ ಸ್ಥಿರತೆ, ಹೊಸ ಆಲೋಚನೆ, ತಂತ್ರಜ್ಞಾನ ಬಳಕೆಯಲ್ಲಿ ಬ್ರಹ್ಮನಂತೆ ಸೃಜನಶೀಲತೆ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ರಕ್ಷಣೆಯ ವಿಷಯದಲ್ಲಿ ದುರ್ಗೆಯಂತೆ ಕಾಳಜಿ. ಇದು ಒಂದು ಸಮಗ್ರ ಆಡಳಿತದ ದೃಷ್ಟಿಕೋನ. ಈ ಕಾರ್ಯತಂತ್ರಗಳನ್ನು ರೂಪಿಸುವಾಗ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ನಾವು ಮರೆಯಬಾರದು. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕಿದೆ, ಆದರೆ ಆ ಅಭಿವ್ಯಕ್ತಿ ಜವಾಬ್ದಾರಿಯುತವಾಗಿರಬೇಕು. ಎಷ್ಟೇ ಒಳ್ಳೆ ಯೋಜನೆ ಇದ್ರೂ ನೆಲಮಟ್ಟದಲ್ಲಿ ಸವಾಲುಗಳು ಇದ್ದೇ ಇರುತ್ತವೆ. ಪಕ್ಷದೊಳಗಿನ ಭಿನ್ನಮತ ಮತ್ತು ಮುಖ್ಯವಾಗಿ ಡಿಜಿಟಲ್ ಮೀಡಿಯಾದಲ್ಲಿ ಹರಡುವ ಸುಳ್ಳು ಸುದ್ದಿಗಳು, ಇವೆಲ್ಲವನ್ನೂ ಎದುರಿಸಲು ಒಂದು ತ್ವರಿತ ಪ್ರತಿಕ್ರಿಯಾ ತಂಡ ಸದಾ ಸಿದ್ಧವಾಗಿರಬೇಕು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಚುನಾವಣೆಯಲ್ಲಿ ಗೆಲ್ಲೋಕೆ ಬಳಸೋ ಈ ಡೇಟಾ, ಈ ತಂತ್ರಗಾರಿಕೆ, ಇದನ್ನೆಲ್ಲ ಜನರ ಜೀವನವನ್ನ ಉತ್ತಮಪಡಿಸಲು, ನಿಜವಾದ ಆಡಳಿತವನ್ನ ನೀಡಲು ಬಳಸಬಹುದೇ? 105 ಮತಗಳ ಈ ಪಾಠ ನಮಗೆ ಇದನ್ನೇ ಹೇಳ್ತಿದೇನು? ಯೋಚನೆ ಮಾಡಬೇಕಾದ ವಿಷಯ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ